ಜಾತಿ ಧರ್ಮದ ಜಗಳದಲ್ಲಿ ದಕ್ಷಿಣ ಕನ್ನಡವೇ ನಂಬರ್ 1. ಎತ್ತಿಕಟ್ಟೋರ ಮಕ್ಕಳು ಈ ಜಾತಿ ಧರ್ಮ ಜಗಳದಲ್ಲಿ ಇರಲ್ವಾ? ಅಮಾಯಕ ಬಡವರ ಮಕ್ಕಳನ್ನ ಎತ್ತಿಕಟ್ಟಿ ಕೋಮು ಘರ್ಷಣೆ ಮಾಡೋರು ಯಾರು? RSS ಬ್ಯಾನ್ ಹಿನ್ನೆಲೆಯಲ್ಲಿ ಸಿಎಂ ಖಡಕ್ ಕಾನೂನು ಬಗ್ಗೆ ಮಾತಾಡಿದ್ಯಾಕೆ? ಜಗಳ ಮಾಡಿಸೋರ ವಿರುದ್ಧ ಪ್ರಿಯಾಂಕ್ ಖರ್ಗೆ HK ಪಾಟೀಲ್ ಕೆಲಸ ಮಾಡ್ತಿದ್ದಾರಾ? ರಾಜ್ಯದಲ್ಲಿ ಕೋಮು ಸಂಘರ್ಷಕ್ಕೆ ಕಡಿವಾಣ ಹಾಕಿದೆಯಾ ಕಾಂಗ್ರೆಸ್ ಪಾರ್ಟಿ? ಧರ್ಮ ಜಾತಿ ಜಗಳಕ್ಕೆ ಫೇಮಸ್ ಆಗಿದ್ದ ಮಂಗಳೂರು ಈಗ ಶಾಂತವಾಯ್ತಾ? ಸಿಎಂ ಸಿದ್ದರಾಮಯ್ಯ RSS ಬ್ಯಾನ್ ಹಿನ್ನೆಲೆಯಲ್ಲಿ ಒಂದು ಸುಳಿವು ಕೊಟ್ರ. ನಾವು ಬಂದ್ಮೇಲೆ ಕರಾವಳಿಯಲ್ಲಿ ಕೋಮು ಸಂಘರ್ಷಕ್ಕೆ ಕಡಿವಾಣ ಎಂದಿದ್ದಾರೆ ಸಿಎಂ. ಕರಾವಳಿ ಕೋಮು ಕದನ ಉಲ್ಲೇಖಿಸಿ ಸಿದ್ದರಾಮಯ್ಯನವರು ಕೊಟ್ಟ ಎಚ್ಚರಿಕೆ ಏನು? ಕೋಮು ಸೌಹಾರ್ದತೆ ಇದ್ದರೆ ಮಾತ್ರ ರಾಜ್ಯ ಜಿಲ್ಲೆಯ ಅಭಿವೃದ್ಧಿ. ದಕ್ಷಿಣ ಕನ್ನಡ ಜಿಲ್ಲೆ ಜನ ಕೋಮು ಸೌಹಾರ್ದಕ್ಕೆ ಗಮನ ಕೊಡಬೇಕು. ಯಾರೇ ಸುಳ್ಳು ಹೇಳಿದ್ರೆ ಕಾನೂನು ಕ್ರಮ ಗ್ಯಾರಂಟಿ ಅಂತ ಸಿಎಂ ಎಚ್ಚರಿಕೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಹಾಗಾದ್ರೆ ಅಶೋಕ್ ರೈ ಜನ ಮನ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಏನ್ ಎಚ್ಚರಿಕೆ ಕೊಟ್ರು, ಇವರ ಮಾತಿನ ಒಳಾರ್ಥ ಏನು, ಯಾವುದರ ಸುಳಿವು ಇದು? ನೋಡೋಣ ಬನ್ನಿ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು, ಹೌದಾ ಅಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಳು ಯಾರು ಕೂಡ ಬರಲ್ಲ, ಬೇರೆಯವರು ಹೊಡೆದಾಟ ಮಾಡೋರು. ನೀವು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲ್ಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಟು ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯಾ ಇಲ್ಲ? ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗಬಾರದು, ಬಡವ್ರ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗಬಾರದು, ಬೇರೆ ಧರ್ಮದವರನ್ನ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತರ್ತಾ ಇದ್ದೀವಿ. ನಾವು ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತೆ ಈ ತರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ. ಈಗಾಗಲೇ HK ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ, ಪ್ರಿಯಾಂಕ್ ಖರ್ಗೆ ಮತ್ತೆ HK ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು, ಹೌದಾ ಅಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಳು ಯಾರು ಕೂಡ ಬರಲ್ಲ, ಬೇರೆ